ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನನ್ನ ಲೈಫಲ್ಲಿ ಒನ್ ಆಫ್ ದ ಬೆಸ್ಟೆಸ್ಟ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಫ್ರೆಂಡ್ಸ್. ಈ ಬೆಟ್ಟ ನಮ್ಮ ಅಜ್ಜಿ ಮನೆಯಿಂದ ತುಂಬ ಹತ್ತಿರದಲ್ಲಿದೆ. ಈ ಬೆಟ್ಟ ಟ್ರೆಕ್ಕಿಂಗ್ ಲೆವೆಲು ಈಸಿ ಆಗಿದ್ದರಿಂದ ಪಪ್ಪ ನಮ್ಮ ಫ್ಯಾಮಿಲಿ ಸಮೇತ ಕರ್ಕೊಂಡು ಬಂದಿದ್ರು. ಆ್ಯಕ್ಚುಲಿ ಈ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಬರೋಕ್ಕೆ ರೋಡ್ ಇದೆ, ಆದರೆ ಅದು ಚಿಕ್ಕ ರೋಡ್. ಕಾರ್ ಬರೋಕ್ಕೆ ಆಗಲ್ಲ. 2 ವೀಲರಲ್ಲಿ ಈಸಿಯಾಗಿ ಬರ್ಬೋದು. ಸೊ ಕಾರ್ನ ಜಕ್ಕನಹಳ್ಳಿಲೇ ಬಿಟ್ಟು 2 ಕಿಲೋಮೀಟರ್ಸ್ ನಡ್ಕೊಂಡ್ ಬಂದ್ವಿ. ಹೊಲ ಗದ್ದೆ ತೋಟಗಳ ಮಧ್ಯ ಪ್ರಕೃತಿನ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಅರ್ಲಿ ಮಾರ್ನಿಂಗ್ ಬಂದಿದ್ದರಿಂದ ಪ್ರಕೃತಿ ತುಂಬಾ ಚೆನ್ನಾಗಿತ್ತು. ಪಕ್ಷಿಗಳ ಚಿಲಿಪಿಲಿ ಸದ್ದು, ಎಳೆ ಬಿಸಿಲು, ಮಣ್ಣಿನ ವಾಸನೆ ಎಲ್ಲ ತುಂಬ ಚೆನ್ನಾಗಿತ್ತು. ಇರುವೆಗಳಂತೂ ನಮಗಿನ್ನ ಫಸ್ಟ್ ಬಂದು ಟ್ರೆಕ್ ಮಾಡಿಕೊಂಡು ಕೆಳಗಡೆ ಬರ್ತಿದ್ವು. ಹಾಯ್ ಫ್ರೆಂಡ್ಸ್, ಮಿಂಚ್ಕಲ್ ಬೆಟ್ಟಕ್ಕೆ ಬಂದಿದ್ದೀವಿ. ಇನ್ನು ಅಲ್ಲಿ ಹಚ್ಬೇಕು ಬೆಟ್ಟ. ನೋಡಿ ಫಾಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಹಚ್ತೀವಿ. ಈಗೆಲ್ಲ ನೋಡಿ ನನ್ನ ಸ್ನೀಕರ್ ಶೂಸ್ ಎಲ್ಲ ಗಲೀಜಾಗೋಗ್ಬಿಟ್ಟಿದೆ. ಅವಾಗ ಅಲ್ಲಿವರೆಗೂ ಹತ್ತಬೇಕು. ಇಲ್ಲೇ ಎನರ್ಜಿ ವೇಸ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ಸ್ವಲ್ಪ ಹೊತ್ತಿತ್ತು ಅಲ್ಲಿಗೆ ಹೋಗ್ತೀವಿ, ಅವಾಗಿರೋ ಹತ್ರ. ಬನ್ನಿ ಫ್ರೆಂಡ್ಸ್, ನೋಡಿ ಈ ಥರ ಆರೋ ಮಾರ್ಕ್ ಹಾಕಿದೆ, ಮಿಂಚ್ಕಲ್ ಬೆಟ್ಟ ಅಂತ. ಇದರಿಂದನೇ ಅಲ್ಲಿಂದ ಯೂಸ್ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಅಜ್ಜಿ ಬೆಟ್ಟದಲ್ಲಿ ಯಾಕಪ್ಪ ಸೌದೆ ಕಡಿತಾ ಇದ್ದಾರೆ ಅಂದ್ಕೊಂಡ್ರ, ಚಿರತೆ ಗಿರ್ತೆ ಬಂದರೆ ಇರಲಿ ಪ್ರೊಟೆಕ್ಷನ್ಗೆ ಅಂತ. ನಾನು ಮೌರ್ಯ ಹತ್ತೀವೋ ಇಲ್ವೋ ಅಂತ ಡೌಟಲ್ಲೇ ಕರ್ಕೊಂಡು ಹೋಗಿದ್ರು. ಆದರೆ ನಾವು ಜಗತ್ಕಿಲಾಡಿಗಳು, ಎಲ್ಲರಿಂದ ಫಸ್ಟ್ ಹೋಗಿ ನಾವೇ ಡೈರೆಕ್ಷನ್ಸ್ ತೋರಿಸ್ತಿದ್ವಿ. ಓ ಆಶ್ಚರ್ಯ ಆಯಿತು. ನಮ್ಮ ಎನರ್ಜಿ ಲೆವೆಲ್ಸ್ ನೋಡಿ ಪಪ್ಪನಿಗೆ ಬೇರೆ ಕಡೆ ಕರ್ಕೊಂಡು ಹೋಗೋಣ ಅಂತ ಕಾನ್ಫಿಡೆಂಟ್ ಬಂತು. ಬೆಟ್ಟದ ಮೇಲೆ ಹೋದರೆ 2 ದೇವಸ್ಥಾನ ಸಿಗುತ್ತೆ. ಒಂದು ಆಂಜನೇಯನ ದೇವಸ್ಥಾನ, ಇನ್ನೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಗೋವಿಂದ ಗೋವಿಂದ ಜಗಜ್ಜಾಲಪಾಲಂ ತರಹ ಕಂಠಮಾಲ ಸುಚಿತ್ರಂದಮಾಲಂ ಭಜೇಹಂ 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 ಭಜೇಹಂ. ಹಾಗೆ ನಾನು ಮೌರ್ಯ RRR ಮೂವಿ ರೀಕ್ರಿಯೇಟ್ ಮಾಡಿದ್ವಿ. ನಾನು ರಾಮ ಆಗಿದ್ದೆ, ಅವನು ಅಕ್ತಾರ್ ಆಗಿದ್ದ. ನೀರು ಜರುಕುತ್ತೆ, ಮಿಂಚುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಮಿಂಚ್ಕಲ್ ಬೆಟ್ಟ ಅಂತೇಳಿ ಹೆಸರುವಾಸಿ. ಅವತ್ತಿಂದಲೂ ಅಷ್ಟೇನೆ, ಅದು ಇವತ್ತಿಂದ ಅಲ್ಲ. ನಾವು ಹುಡುಗರಾಗಿ ನಮ್ಮ ತಾತ ಮುತ್ತಾತಿನ ಕಾಲ ಅದು ಮಿಂಚೋದು ಅಂತ ಆ ಕಡೆ ಮಕ್ಕಳಿಗೆ ಆ ಸೂರ್ಯನ ಬೆಳಕಿಗೆ ಆ ಕಡೆಯಿಂದ, ಅದಕ್ಕೆ ಅದು ಮಿಂಚ್ಕಲ್ ಬೆಟ್ಟ ಎಂಬುದರಲ್ಲಿ. ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಇದೆಯಲ್ಲ ಫ್ರೆಂಡ್ಸ್, ಅದಂತೂ ಅಡ್ವೆಂಚರ್ ಆಗಿತ್ತು. ಡ್ಯಾನ್ಸ್ ಮಾಡಿದ್ಮೇಲೆ ಹೊಟ್ಟೆ ಹಸಿತಿತ್ತು. ಆದ್ರೆ ಆಂಜನೇಯ ನಮ್ಮನ್ನ ಕಾಲಿಲ್ ಹೊಟ್ಟೆ ಹೋಗಕ್ಕೆ ಬಿಡ್ಲಿಲ್ಲ. ಅಲ್ಲಿ ನೋಡಿದ್ವಲ್ಲ ದೇವಸ್ಥಾನ, ಅಲ್ಲಿ ಪ್ರಸಾದ ಕೊಟ್ರು. ಹಲಸಿನ ಪ್ರಸಾದ ಅದ್ಭುತವಾಗಿತ್ತು. ಜೊತೆಗೆ ಬಿಸಿ ಅನ್ನ ಸಾರನ್ನು ಕೊಟ್ರು. ಥ್ಯಾಂಕ್ಸ್ ಆಂಜನೇಯ ಅಂತ ಖುಷಿಯಾಗಿ ಪ್ರಸಾದ ತಿಂದ್ವಿ. ಇದು ನಮ್ಮ ಮಿಂಚ್ಕಲ್ ಬೆಟ್ಟದ್ದು ಟ್ರೆಕ್ಕಿಂಗ್ ಸ್ಟೋರಿ.